ರಾಜಕೀಯಕ್ಕೂ ನಿಮ್ಮ ಈ ಕನ್ನಡ ಹೋರಾಟಕ್ಕೂ ಯಾವ ರೀತಿ ಸಂಬಂಧ? ಯಾಕಂತಂದ್ರೆ ಕೆಲವರು ಟೀಕೆ ನಿಮ್ ಕಿವಿಗೂ ಬಿದ್ದಿರುತ್ತೆ. ಈ ಕನ್ನಡ ಪರ ಹೋರಾಟಗಾರರು, ಅದರಲ್ಲೂ ಕೆಲ ಸಂಘಟನೆಗಳ ಹೋರಾಟ ಯಾವ ಪಕ್ಷ ಆಡಳಿತದಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ, ನಿಜನಾ ಇದು? ಬಹುಶಃ ನಾನು ಯಾರ ಜೊತೆಯಲ್ಲಿ ರಾಜಿ ಆದವನಲ್ಲ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು. ಯಾವುದೇ ಸಂದರ್ಭದಲ್ಲಿ ನಾನು ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ ಸರ್ಕಾರದ ವಿರುದ್ಧ ಕೆಲಸ ಮಾಡಿದ್ದೀನಿ. ನನಗೆ ಕನ್ನಡವೇ ಮುಖ್ಯವಾಗಿತ್ತು, ಕನ್ನಡಿಗರೇ ಮುಖ್ಯವಾಗಿದ್ದರು, ಕರ್ನಾಟಕವೇ ಮುಖ್ಯವಾಗಿತ್ತು ಹೊರತು ನನಗೆ ಕಾಂಗ್ರೆಸ್ಸು, BJP, JDS ಅವತ್ತಿಗೂ ಲೆಕ್ಕಕ್ಕಿಲ್ಲ, ಇವತ್ತಿಗೂ ಲೆಕ್ಕಕ್ಕಿಲ್ಲ. ನಿಮ್ಮನ್ನ ರಾಜಕಾರಣಿಗಳು ಇಲ್ಲ. ಬಹುಶಃ ಎಲ್ಲ ಪಕ್ಷದಲ್ಲಿ ನನಗೆ ಸ್ನೇಹಿತರಿದ್ದಾರೆ. ಇಲ್ಲ, ನನ್ನ ಡೈರೆಕ್ಟ್ ಕ್ವಶನ್ ಸರ್. DK ಶಿವಕುಮಾರ್ ಅವರು ಬಂದಾಗ ನೀವು ಜೈಕಾರ ಹಾಕೊಂಡು ನೀವು ಹೋಗಿದ್ರಿ. 1 ಮಿನಿಟ್. ಒಂದು ವೇಳೆ ಅದು ಕನ್ನಡಿಗರ ವಿಚಾರವೇ ಆಗಿದ್ರೆ, ಜೈಲಿನ ವಿಚಾರಗಳಾಗಿದ್ದರೆ ಯಡಿಯೂರಪ್ಪನವ್ರು ಬಂದಾಗಲೂ ಕೂಡ ನೀವು ಹೋಗಬೇಕಾಗಿತ್ತು. ಆದರೆ ನೀವು ಅಲ್ಲಿ ಒಂದು ಒಕ್ಕಲಿಗ ಪ್ಲೇಟನ್ನು ನೀವು ಪ್ಲೇ ಮಾಡ್ತೀರಿ. ಇಲ್ಲ, ಅದಕ್ಕೆ ಒಂದು ಉದಾಹರಣೆ ಇದೆ. ನಾವು ಹಿಂದೆ ಸನ್ಮಾನೀಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಹುಶಃ ಯಾರಿಗೂ ಗೊತ್ತಿರಕ್ಕಿಲ್ಲ, ನನಗೆ 11-12 ಶಾಸಕರ ಹೆಸರುಗಳನ್ನು ಕೊಟ್ಟಿದ್ದರು. ಇವರು, ನಾನೊಬ್ಬ ರೈತ ಹೋರಾಟಗಾರ, ಈ ನಾಡಿನ ಬಗ್ಗೆ ಭಾರಿ ಕಳಕಳಿ ಇದೆ, ಅಭಿಮಾನ ಇದೆ, ಹಾಗಾಗಿ ನಾನೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ನನಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಅವತ್ತು ಯಡಿಯೂರಪ್ಪನವ್ರಿಗೂ ಸಹ ನಾನು ಸಹಾಯ ಮಾಡಿದ್ದೆ. ಅವತ್ತು ನನಗೆ ಕೊಟ್ಟಂಥ ಪಟ್ಟಿ ಏನಿತ್ತು ಅಷ್ಟು ಜನನೂ ಗೆದ್ದಿದ್ದರು. ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಆದರೆ DK ಶಿವಕುಮಾರ್ ವಿಚಾರವನ್ನು ನೀವು ಪ್ರಸ್ತಾವನೆ ಮಾಡಿದಾಗ ನಾನು ಹೇಳಲೇಬೇಕು. DK ಶಿವಕುಮಾರ್ ಇದೇ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತು ತಮಿಳರನ್ನ ಹೋಲಿಸ್ಲಿಕ್ಕೋಸ್ಕರ ಅಲ್ಸೂರು ಕೆರೆಯ ಆವರಣದಲ್ಲಿ ತಿರುವಳ್ಳವರು, ತಮಿಳು ಕವಿ ತಿರುವಳ್ಳವರ ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ವಿರೋಧ ಮಾಡ್ತೀವಿ. ತಮಿಳುನಾಡಲ್ಲಿ ಈ ಥರದ ಆಲೋಚನೆ ಇಲ್ಲದೆ ಇದ್ದಾಗ ತಾವ್ಯಾಕೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ತಿರುವಳ್ಳವರ, ತಮಿಳು ಕವಿ ತಿರುವಳ್ಳವರ ಪ್ರತಿಮೆ ಅನಾವರಣ ಮಾಡಬೇಕು ಅಂತ ಹೇಳಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಅವತ್ತು ಸಹಾಯನೂ ಮಾಡಿದ್ದೆ. ಕನ್ನಡದ ವಿರುದ್ಧವಾಗಿ ನಿಂತಾಗ ಯಡಿಯೂರಪ್ಪನವರು, ನಾನು ಅವ್ರ ವಿರುದ್ಧ ಧಿಕ್ಕಾರನೂ ಕೂಗಿದೆ. ಆಗ ಯಡಿಯೂರಪ್ಪನವರು ನಮ್ಮನ್ನು 680 ಜನನ್ನ ತಗೊಂಡೋಗಿ ಇದೇ ಜೈಲಲ್ಲಿ ಇಟ್ಟರು. ತಿರುವಳ್ಳವರ ಪ್ರತಿಮೆ ಅನಾವರಣ ಮಾಡಲಿಕ್ಕೋಸ್ಕರ ಸನ್ಮಾನ್ಯ ಯಡಿಯೂರಪ್ಪನವರು 680 ಜನ ನಾವು ಕರವೇ ಲೀಡರ್ಗಳನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟರು. ಅವತ್ತು ಯಾರೂ ಸಹ ಅಲ್ಲ, ಈ ಬಾರಿ ಕೂಡ DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿ DK ಶಿವಕುಮಾರ್ ಅವರೇ ನಿಮ್ಮನ್ನು ವಾಪಸ್ ಜೈಲಲ್ಲಿ ಇಡುವಂತ ಆಯ್ತು ಅಂತ ಇರಬಹುದು, ಇಲ್ಲ ಅಂತ ಹೇಳಲ್ಲ. ನಾನು ಹೇಳ್ತೀನಿ, ಅವತ್ತು ಯಡಿಯೂರಪ್ಪನವರೇನು 680 ಜನನ ಜೈಲಲ್ಲಿ ತಗೊಂಡೋಗಿ ಇಟ್ಟರು. ಆ ಸಂದರ್ಭದಲ್ಲಿ ನಮ್ಮನ್ನು 680 ಜನ ಒಬ್ಬೊಬ್ಬರು 3,000 ರೂಪಾಯಿ ಕ್ಯಾಶ್ ಬೇಲ್ ಕಟ್ಟಬೇಕಾಗಿತ್ತು. 680 ಜನಕ್ಕೆ ಲಕ್ಷಾಂತರ ರೂಪಾಯಿ ನಮ್ಮ ಹತ್ರ ದುಡ್ಡಿರಲಿಲ್ಲ, ಜೈಲಲ್ಲಿ ಕೂತಿದ್ದು ನಾವು. ಅವತ್ತು DK ಶಿವಕುಮಾರ್ ಒಂದು ತಂಡ ಅಷ್ಟು ಜನಕ್ಕೂ ಸಹ ಬೇಲ್ ಕೊಡಿಸಿ ನಮಗೆ ಆಚೆ ಕರ್ಕೊಂಬಂದರು. DK ಶಿವಕುಮಾರ್ ಋಣ ಇತ್ತು ಅಷ್ಟೇ, ಆ ಋಣವನ್ನು ಕರವೇ ತೀರಿಸಿದೆ ಅಷ್ಟೇ. ಅದು ಬಿಟ್ಟರೆ ಇವತ್ತು ಡಿಸೆಂಬರ್ 27 ಇದೇ ಸರ್ಕಾರ, ಇದೇ DK ಶಿವಕುಮಾರ್, ಇದೇ ಸಿದ್ದರಾಮಯ್ಯ ಇವರೆಲ್ಲರೂ ಸಹ ಇದ್ದರೂ ಸಹ ನಾನು ಕನ್ನಡದ ವಿಚಾರ ಬಂದಾಗ ನನಗೆ ಯಾವ ಸಿದ್ದರಾಮಯ್ಯನೂ ಲೆಕ್ಕಕ್ಕಿಲ್ಲ, ಯಾವ DK ಶಿವಕುಮಾರ್ ಲೆಕ್ಕಕ್ಕಿಲ್ಲ ಅಂತ ಹೇಳಿ ನಾನೇನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ನು ಕನ್ನಡದ ವಿಚಾರದಲ್ಲಿ, ಅದನ್ನು ಮಾಡಿದೆ. ಇವತ್ತು ಸಹ DK ಶಿವಕುಮಾರ್, ಸಿದ್ದರಾಮಯ್ಯನವ್ರು ನನ್ನ ಜೈಲಿಗೆ ಕಳಿಸಿರು. ನಾನು ಹೇಳ್ತಾ ಇದ್ದೀನಿ, 2003ರಲ್ಲಿ ಇದೇ SM ಕೃಷ್ಣವರ ಸರ್ಕಾರದ ಅವತ್ತು DK ಶಿವಕುಮಾರ್ SM ಕೃಷ್ಣವರ ಬಲಗೈ ಬಂಟ. ಅವತ್ತು ಕಾವೇರಿ ವಿಚಾರ ನನ್ನ ಜೈಲಿಗೆ ಕಳಿಸಿರು. ನಾನು ಜೈಲಿಗೂ ಹೋದೆ, 30 ದಿವಸ ಜೈಲಲ್ಲಿದ್ದೆ. ನನ್ನ ಇಬ್ಬರು ಮಕ್ಕಳು ಹುಟ್ಟುವಾಗಲೂ ಸಹ ನಾನು ಜೈಲಲ್ಲೇ ಇದ್ದೆ. ಅದೇ ರೀತಿ ಇವತ್ತು DK ಶಿವಕುಮಾರ್, ಸಿದ್ದರಾಮಯ್ಯನವರು ನನಗೆ ಸಹಾಯ ಮಾಡೋಕ್ಕೆ ಕೇಳಿದ್ರು, ಸಹಾಯ ಮಾಡಿದೆ. ಕನ್ನಡದ ವಿಚಾರ ಬಂತು, ನಾನು ಯಾವ DK ಶಿವಕುಮಾರ್ ನೋಡಲಿಲ್ಲ, ಸಿದ್ದರಾಮಯ್ಯ ನೋಡಲಿಲ್ಲ, ನಾನು ನೋಡಿದ್ದು ಕನ್ನಡ, ಕರ್ನಾಟಕ, ಕನ್ನಡಿಗ. ಹಾಗಾಗಿ ನಾನು ಜೈಲಿಗೂ ಹೋದೆ. ಓಪನ್ ಹಾರ್ಟೆಡ್ ಆಗಿ ಮಾತಾಡ್ತಾ ಇದ್ದೀರಾ, ಸಂತೋಷ. ನಿಮ್ಮ ಹೋರಾಟ ಕರ್ನಾಟಕಕ್ಕೆ ಅಗತ್ಯ ಆಗಿತ್ತು ಒಂದು ಸಮಯದಲ್ಲಿ, ಈಗಲೂ ಖಂಡಿತವಾಗ್ಲೂ ಅಗತ್ಯ, ಮೆಚ್ಚುವಂಥದ್ದೇನೆ. ಆದರೆ ನನ್ನ ಪ್ರಶ್ನೆ ಇರೋದು, ನಾವು ನಿಮಗೆ ಡೆವಿಲ್ಸ್ ಅಡ್ವೊಕೇಟ್ ಮಾಡಬೇಕು, ಮೀಟ್ ದ ಪ್ರೆಸ್ ಇದು. ನನ್ನ ಪ್ರಶ್ನೆ ಇರೋದು,
ನೀವು ಹೇಗೆ ಶ್ರೀರಾಮ್ಪುರದಲ್ಲಿ ಹೋರಾಟ ಮಾಡಿದ್ರು ಅಥವಾ ಇನ್ನೂ ಆ ಥರದ ಅನೇಕ ಏರಿಯಾಗಳಲ್ಲಿ ಹೋರಾಟ ಮಾಡಿದ್ರು ಸರ್, ಇವತ್ತು ಶಿವಾಜಿನಗರದಲ್ಲಿ ಅದೇ ಪರಿಸ್ಥಿತಿ ಬಂದಿದೆ, ಸುಲ್ತಾನ್ ಪಾಳ್ಯದಲ್ಲಿ ಅದೇ ಪರಿಸ್ಥಿತಿ ಬಂದಿದೆ. ನೀವು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ಮುಸ್ಲಿಮರು ಬಹಳ ಚೆನ್ನಾಗಿ ತಮಿಳು ಮಾತಾಡ್ತಾರೆ, ಕೇರಳಕ್ಕೆ ಹೋದ್ರೆ ಅಲ್ಲೂ ಮುಸ್ಲಿಮರು ಚೆನ್ನಾಗಿ ಮಲಯಾಳಂ ಮಾತಾಡ್ತಾರೆ. ನಮ್ಮಲ್ಲಿ ಕನ್ನಡವೇ ಗೊತ್ತಿಲ್ಲದೆ ಇರೋ ಅಲ್ಲಿ ಹೋಗಕ್ಕೆ ಇದು ಕರ್ನಾಟಕನ ಅನ್ಸೋಂಥ ಪರಿಸ್ಥಿತಿ ಇದೆ. ಅಲ್ಲಿ ಯಾವಾಗ ನಾರಾಯಣ್ ಗೌಡ್ರು ಹೋಗಿ ಕನ್ನಡದ ಧ್ವಜ ಹಾರಿಸ್ತಾರೆ? ನಿಮಗೆ ಬಹುಶಃ ಈ 27 ಡಿಸೆಂಬರ್ 27ರ ಹೋರಾಟ ಅದು ಅವತ್ತು ಪ್ರಾರಂಭ ಆಗಿದ್ದಲ್ಲ, ಸುಮಾರು 1 ತಿಂಗಳಿಂದ ಹೋರಾಟ ನಡೀತು. ನನಗೆ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಪ್ರಶ್ನೆ ಮಾಡ್ತಾಯಿದ್ರು, ನೀವು ಶಿವಾಜಿನಗರಕ್ಕೆ ಯಾಕೆ ಹೋಗಲ್ಲ ಅಂಥೇಳಿ. ಬಹುಶಃ ನಾವು ಈ ಸಲ ಹೋರಾಟದಲ್ಲಿ ಯಾವ ನಗರವನ್ನು ಬಿಟ್ಟಿಲ್ಲ, ಶಿವಾಜಿನಗರನೂ ಬಿಟ್ಟಿಲ್ಲ, ಟ್ಯಾನಿ ರೋಡ್ ಬಿಟ್ಟಿಲ್ಲ, MG ರೋಡ್ ಬಿಟ್ಟಿಲ್ಲ, ಯಾವ ನಗರವನ್ನು ಬಿಟ್ಟಿಲ್ಲ, ಎಲ್ಲ ಕಡೆ ಹೋದು. ಎಲ್ಲೆಲ್ಲಿ ಆಂಗ್ಲ ಫಲಕ ಇತ್ತೋ ಎಲ್ಲವನ್ನು ಕಿತ್ತು ಒಗೆಯುವ ಕೆಲಸವನ್ನು ಕರವೇ ಕಾರ್ಯಕರ್ತರು ಮಾಡಿದ್ರು. ಹಾಗಾಗಿ ನಾನು ಕರ್ನಾಟಕದಲ್ಲಿರುವಂಥ ಮುಸಲ್ಮಾನರಿಗೆ ತುಂಬ ಸಲ ಹೇಳಿದ್ದೀನಿ, ಈ ನೆಲದ ಋಣವನ್ನು ತೀರಿಸಬೇಕು ಅಂದರೆ ನೀವು ಒಬ್ಬ ನಿಸಾರ್ ಅಹಮದ್ ಆಗಬೇಕು, ಒಬ್ಬ ಕರೀಂ ಖಾನ್ ಆಗಬೇಕು, ಒಬ್ಬ ನಜೀರ್ ಸಾಬ್ ಆಗಬೇಕು, ಒಬ್ಬ ಏಜಾಸುದ್ದೀನ್ ಆಗಬೇಕು, ಒಬ್ಬ ಶಿಶುನಾಳ್ ಶರೀಫ್ ಆಗಬೇಕು. ಆಗ ಕರ್ನಾಟಕದ ಮುಸಲ್ಮಾನರನ್ನ ನಾನು ಒಪ್ಕೋತೀನಿ ಅನ್ನೋ ಮಾತನ್ನು ಎಲ್ಲ ಮುಸಲ್ಮಾನರು ಇರುವಂಥ ಅನೇಕ ಪ್ರದೇಶಗಳ ಸಾರ್ವಜನಿಕ ಸಭೆಯಲ್ಲಿ ಈ ಮಾತನ್ನು ಧೈರ್ಯವಾಗಿ ಯಾರಾದರೂ ಹೇಳಿದರೆ ಅದು ನಾರಾಯಣಗೌಡರು ಮಾತ್ರ. ಈಗಲೂ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ, ಅದರಲ್ಲಿ ರಾಜಿ ಇಲ್ಲ. ಸಣ್ಣ ಪ್ರಶ್ನೆ ಮಾತ್ರ, ಅಂದ್ರೆ ದೊಡ್ಡದಾಗಿ ತಗೋಬೇಡಿ, ಪುಟವಾಗಿ. ಕರ್ನಾಟಕದ ನೆಲ ಜಲ ಭಾಷೆ ಬಂದಾಗ ಬೇರೆ ರಾಜ್ಯಗಳಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ ಜನಪ್ರತಿನಿಧಿಗಳಲ್ಲಿ, ನಮ್ಮಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ಈವನ್ ಈ ಬಾರಿ ಸಂಘಟನೆಗಳಲ್ಲೂ ಕೂಡ ಒಗ್ಗಟ್ಟು ಕಾಣಿಸ್ತಿಲ್ಲ, ಕಾರಣ ಏನು? ಬಹುಶಃ ವಿಚಾರದಲ್ಲಿ ರಾಜಿ ಆಗೋಣ, ಅದರಲ್ಲಿ ಸಂಘರ್ಷ ಇಲ್ಲ. ಪ್ರತಿಷ್ಠೆ ಅಂತ ಬಂದಾಗ ಆ ಪ್ರತಿಷ್ಠೆ ವಿಚಾರದಲ್ಲಿ ನಾರಾಯಣಗೌಡರು ಯಾರ ಜೊತೆ ರಾಜಿ ಆಗಲ್ಲ. ವಿಚಾರದಲ್ಲಿ ರಾಜಿ ಆಗ್ತೀನಿ, ಆದರೆ ಪ್ರತಿಷ್ಠೆ ಅಂತ ಯಾರಾದರೂ ತೊಗೊಂಡಾಗ ರಾಜಿ ಆಗಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು 2,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಸಂಘಟನೆ ಉದಯವಾಗುತ್ತೆ, ಅಲ್ಲೊಬ್ಬ ರಾಜ್ಯ ಅಧ್ಯಕ್ಷ ಹುಟ್ಕೋತಾನೆ. ಬಟ್ ಅವನು ದಾರಿ ತಪ್ಪದ ಅನ್ನುವ ಕಾರಣಕ್ಕೆ, ಅವನು ದಾರಿ ತಪ್ಪವನೆ ಅನ್ನೋ ಕಾರಣಕ್ಕೆ ಅವನ ಜೊತೆಯಲ್ಲಿ ಕೆಲಸ ಮಾಡೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ವಿಚಾರ ಅಂತ ಬಂದಾಗ ಯಾರ ಜೊತೆ ಬೇಕಾದರೂ ರಾಜಿ ಆಗ್ತೀನಿ, ಆದರೆ ಪ್ರತಿಷ್ಠೆ ಅಂತ ತಂದಾಗ ನಾನು ಯಾರ ಜೊತೆ ರಾಜಿ ಆಗಲ್ಲ, ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.